ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಆರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ಲಾಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಭಾನುವಾರ ಬಂದು ನಮ್ಮ ಚಿಕ್ಕಪ್ಪ ಮನೆ ಗುರುಪ್ರವೇಶ ಇದ್ದಿದ್ದರಿಂದ ನಾವೆಲ್ಲ ಊರಿಗೆ ಹೋಗಿದ್ವಿ. ಊರಿನಲ್ಲಿ ತೋಟದಲ್ಲಿ ಕಟ್ಟಿದಂತಹ ಮನೆ ಇದು. ಹಾಗಾಗಿ ನಾವು ಕೂಡ ಗುರುಪ್ರವೇಶಕ್ಕೆಲ್ಲ ಬಂದಿದ್ವಿ. ನಿಮಗೂ ಸಹ ಎಲ್ಲರಿಗೂ ಒಂದು ಸುತ್ತು ತೋರಿಸೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ರೋಡ್ ಸೈಡ್ನಲ್ಲಿ ಬಂದು ಮನೆ ಇರೋದು. ಮನೆ ಹಿಂದೆಗಡೆ ಬಂದು ತೋಟ ಇದೆ. ನಾವೆಲ್ಲ ಈಗ ತೋಟದ ಕಡೆ ಹೋಗ್ತಾ ಇದ್ವಿ. ಬೆಳಗ್ಗೆನೇ ನಾವೆಲ್ಲ ಹೇಗೂ ರೆಡಿಯಾಗಿದ್ವಲ್ಲ, ಒಂದೆರಡು ಫೋಟೋ ತಕೊಂಡು ಬರೋಣ ಅಂತ ಹೇಳಿಬಿಟ್ಟು ತೋಟದ ಕಡೆ ಹೋಗ್ತಾ ಇದ್ವಿ. ಅಷ್ಟರಲ್ಲಾಗಲೇ ಅವರೆಲ್ಲ ಬಂದು ಫೋಟೋಗಳು ತಕೊಂಡು ಬರ್ತಾ ಇದ್ರು. ಸೆಲ್ಫಿ ತಕೊಂಡು ಬರ್ತಾವ್ರೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ಸಹ ನಿಮಗೆ ಬರುತ್ತೆ. ಹಾಗಾಗಿ ಫೋಟೋಸ್ ಎಲ್ಲ ತಕೊಂಡು ಬಂದಾದ್ಮೇಲೆ ನೋಡಿ, ಇದೆ ನಮ್ಮ ಅಂಕಲ್ ಕಟ್ಟಿದಂತಹ ಮನೆಯಲ್ಲಿ ಮಾಡ್ತಿರುವಂತಹ ಪೂಜೆ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಎಲ್ಲ ಪೂಜೆಯನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಮೇಲೆ ಬಂದು ಟಿಫನ್ ಮಾಡ್ತಿದ್ರಲ್ವಾ, ಅಲ್ಲಿ ಬಂದ್ವಿ. ಇವರೇ ನೋಡಿ ನಮ್ಮ ಚಿಕ್ಕಪ್ಪ. ಇವ್ರ ಮನೆ ಗುರುಪ್ರವೇಶನೇ ಇವತ್ತು ಭಾನುವಾರ ಮಾಡ್ತಾ ಇದ್ವಿ. ನೋಡಿ ಇಲ್ಲಿ ಅಂಕಲ್ ಎಲ್ಲ ಊಟ ಮಾಡ್ತಿದ್ರಿ. ನೋಡ್ರಿ, ಅನ್ನ ವೇಸ್ಟ್ ಆಗ್ಬಾರ್ದು. ನಾನು ಇದೆಲ್ಲ ಯೂಟ್ಯೂಬ್ಗೆ ಹಾಕ್ತೀನಿ. ಆಮೇಲೆ ಕಣ್ ಸರಿ ಬೇಡ, ಬೇಕಂತ ಹೆಂಗ ಮಾಡ್ತಾನೆ ನೋಡಂಕಲ್ಲು. ಇವಳು ಹರ್ಷಿತಾ, ಇವಳು ಚಂದನ, ಅವಳು ತೃಪ್ತಿ. ಇವಳು ವನಿತಾ. ಅಲ್ಲೋಳ ಅಲ್ಲಿ ಚಂದನ ಏನ್ ಹೇಳ್ತಿದ್ದಾನೆ, ಮಿಕ್ಕಿದೆ ಅನ್ಬಿಟ್ಟು ನಮಗ್ ತಿನ್ನಿಸ್ತಿದ್ದಾರೆ. ರುಕಕ್ಕ ಇಲ್ಲಿ ವಿಡಿಯೋ ಮೇಘ ಯೂಟ್ಯೂಬ್ಗೆ ಹಾಕ್ತೀನಿ ಎಲ್ಲ. ಇನ್ನು ಮಾಡ್ತೀನಿ, ಬಾರೋ ಬೇಗ. ಗುರುಪ್ರವೇಶದ ಜೊತೆಗೆ ಬಂದು ನನ್ನ ತಂಗಿ ಪಾಪು ನಾಮಕರಣ ಸಹ ಇತ್ತು. ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು ಇದ್ದಾಳಲ್ಲ, ಅವರ ಪಾಪುದು ನಾಮಕರಣ ಸಹ ಇತ್ತು. ಎಲ್ಲಾನು ಮುಗಿಸಿ ಚೆನ್ನಾಗಿ ಊಟ ಮಾಡಿದ್ವಿ. ಅದಾದಮೇಲೆ ಬಂದು ಎಲ್ಲ ಚೆನ್ನಾಗಿ ದೇವರೆಲ್ಲ ಕರ್ಕೊಂಡು ಬರುವಾಗೆಲ್ಲ ನೋಡಿ ಯಾವ ರೀತಿಯಾಗಿ ನನ್ನ ತಂಗಿದಿರು, ನಮ್ಮ ತಮ್ಮ ಇರ್ಬೋದು, ಎಲ್ಲರೂ ನಮ್ಮ ಚಿಕ್ಕಪ್ಪನ ಮಗ ಎಲ್ಲರೂ ಸೇರಿ ಎಲ್ಲ ಡ್ಯಾನ್ಸ್ ಅದಾದಮೇಲೆ ಇದು ಬಂದು 2 ಡೇಸ್ ಆದಮೇಲೆ ನನ್ನ ತಂಗಿ ಕಳಿಸಿರುವಂತಹ ವಿಡಿಯೋ. ನಿಮಗೆಲ್ಲ ಮನೆ ತೋರಿಸೋಣ ಹೇಗಿದೆ ಅಂತ ಹೇಳಿ. ಇದೇ ಮನೆ ಪಕ್ಕದಲ್ಲೇ ಅಂಕಲ್ ಬಂದು ಇಲ್ಲೆಲ್ಲ ಕಾಯಿ ಹಾಕ್ಕೊಳ್ಳೋದಕ್ಕೂ ಸಹ ಎಲ್ಲ ಮಾಡಿದ್ದಾರೆ. ಇದು ಬಂದು ಮೇನ್ ಎಂಟ್ರಿ ಗೇಟ್. ಇದು ಇಲ್ಲಿಂದ ಒಳಗಡೆ ಹೋಗೋದು. ನೋಡಿ, ಹೀಗೆ ಒಳಗೋದ್ರೆ ಎಲ್ಲರೂ ಕೂತಿದ್ದಾರೆ ಇಲ್ಲಿ. ಮತ್ತು ಈ ಸೈಡ್ನಲ್ಲಿ ಫುಲ್ಲು ಗಿಡ ಹಾಕೋದಕ್ಕೆ, ಅಂಕಲ್ ಕಾಂಪೌಂಡ್ ಪಕ್ಕದಲ್ಲಿ ಗಿಡ ಹಾಕೋದಕ್ಕೆ ಅಂತ ಜಾಗ ಬಿಟ್ಟಿದ್ದಾರೆ. ಈ ಕಡೆ ಬಂದು ಇಲ್ಲಿ ಇದ್ದಿದೆಯಲ್ಲ, ಇದು ಬಂದು ಕಾಯಿ ಹಾಕೋದಕ್ಕೆ ಅಂತ ಮಾಡಿರುವಂಥದ್ದು. ಅದಾದಮೇಲೆ ಪಕ್ಕದಲ್ಲೇ ಬಂದು ಸ್ಟೆಪ್ಸ್ ಇದೆ. ಹೀಗೆ ಒಳಗೆ ಬರ್ತಾಯಿದ್ರೆ ನೋಡಿ, ಮನೆಯನ್ನೆಲ್ಲ ನಾನು ನಿಮಗೆ ಎಷ್ಟು ನೀಟಾಗಿ ವಿಡಿಯೋ ಮಾಡಿ ನನ್ನ ತಂಗಿ ಕಳಿಸಿದ್ದಾಳೆ ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ನಮ್ಮ ಚಿಕ್ಕಪ್ಪ ಕೂತಿದ್ದಾರೆ, ನಮ್ಮ ಅತ್ತೆ ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ. ಚಿಕ್ಕಪ್ಪ ಆಂಟಿ ಎಲ್ಲರೂ ಇದ್ದಾರೆ. ನಾವೆಲ್ಲ ಬಂದುಬಿಟ್ವಿ, ನಾವೆಲ್ಲ ಇರೋಕ್ಕಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ 2 ಡೇಸ್ ಆದಮೇಲೆ ಸ್ವಲ್ಪ ಫ್ರೀ ಮಾಡಿಕೊಂಡು ನನ್ನ ತಂಗಿಗೆ ವಿಡಿಯೋ ಕಳಿಸು ಅಂತ ಹೇಳಿದ್ದೆ. ಹಾಗಾಗಿ ನೋಡಿ, ಇಲ್ಲೆಲ್ಲ ಗಿಡ ಹಾಕ್ಕೊಳ್ಳೋಕೆ ಚೆನ್ನಾಗಿ ಜಾಗ ಬಿಟ್ಟಿದ್ದಾರೆ ಅಂತ ಹೇಳಿ. ಇದು ಬಂದು ಮೇನ್ ಡೋರು. ಇದು ನಂದಿ ಫೇಸ್ನಲ್ಲಿದೆ. ನೋಡಿ ನಮ್ಮ ಆಂಟಿ ಇದ್ದಾರೆ ಒಳಗಡೆ, ಏನೇನೋ ಕೆಲಸ ಮಾಡ್ತಾಯಿದ್ದಾರೆ ಆಂಟಿ ಬಂದು. ಇದು ಬಂದು ಕಿಚನ್ನು.
ಹಾಗೆ ಇದೆಲ್ಲ ಬಂದು ಹೀಗೆ ಬಂದರೆ ಇದು ಹಾಲು ನೋಡಿ, ಇದು ದೊಡ್ಡದಾಗಿರುವಂತಹ ಒಂದು ಹಾಲು. ಹಾಗೆ ಇಲ್ಲಿ ಎದುರುಗಡೆ ಕಾಣ್ತಿರೋ ದೇವ್ರ ಮನೆ, ಹಾಗೆ ಪಕ್ಕದಲ್ಲಿ ಇದು ಬಂದು ಒಂದು ಬೆಡ್ರೂಮು ನೋಡಿ. ವಾರ್ಡ್ರೋಬ್ ಎಲ್ಲ ಮಾಡಿಸಿದ್ದಾರೆ ಈ ರೀತಿಯಾಗಿ. ಊರಿನಲ್ಲಿರೋದಕ್ಕೆ ಬೆಂಗಳೂರಲ್ಲಿ ಸಹ ಮನೆ ಇದೆ, ಆದರೆ ಊರಲ್ಲಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಮಗೆ ಬೆಂಗಳೂರಿನಲ್ಲಿ ಮನೆ ಇದ್ದರೂ ಸಹ ಊರಿನಲ್ಲಿ ಒಂದು ಮನೆ ಇರಬೇಕು ಅನ್ನೋ ಆಸೆ ಇರುತ್ತೆ ನೋಡಿ. ಇದು ದೇವರ ಮನೆ ಪಕ್ಕದಲ್ಲೇ ಬಂದು ಇಲ್ಲಿ ಒಂದು ರೂಮ್ ಇದೆ, ಇನ್ನೂ ಒಂದು ರೂಮ್ ಇದೆ ಇಲ್ಲಿ ನೋಡಿ. ಎಲ್ಲ ಇನ್ನು ಗುರುಪ್ರವೇಶ ಆಗಿ ಸ್ವಲ್ಪ 2 ದಿವಸ ಆಗಿದೆ ಅಲ್ವಾ, ಇನ್ನೂ ಸ್ವಲ್ಪ ಎಲ್ಲ ಸೆಟ್ ಮಾಡಬೇಕು. ಎಲ್ಲ ಸೆಟ್ ಮಾಡೋವರೆಗೂ ಸ್ವಲ್ಪ ಈ ರೀತಿಯಾಗಿ ಇರುತ್ತೆ. ಎಲ್ಲ ಸೆಟ್ ಮಾಡಿ ನೀಟಾಗಿ ಸೆಟ್ ಆದಮೇಲೆ ಎಲ್ಲನೂ ಕ್ಲೀನಾಗಿ ಕಾಣಿಸುತ್ತೆ. ಹಾಗಾಗಿ ನೋಡಿ, ಇದು ಮತ್ತೆ ಆಚೆ ಬಂದರೆ ಇಲ್ಲಿ ಮೇಲ್ಗಡೆ ಸಹ ನಮಗೆ 2 ರೂಮ್ ಕೂಡ ಕಟ್ಟಿದ್ದಾರೆ. ಮೇಲ್ ಕೂಡ 2 ರೂಮ್ ಇದೆ ನೋಡಿ. ಇಲ್ಲೇ ಇದ್ರ ಪಕ್ಕ ಕೂಡ ಒಂದು ಟಾಯ್ಲೆಟ್ ಇದೆ. ಅದಾದಮೇಲೆ ತಿರ್ಗಾ ಮೇಲೆ ಬಂದರೆ 2 ರೂಮ್ ಇದೆ. ತಂಗಿ ಸದ್ಯಕ್ಕೆ ಇಷ್ಟೇ ವಿಡಿಯೋ ಕಳಿಸಿರೋದು, ಹಾಗಾಗಿ ನಾನು ಇಷ್ಟನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.